ದಾಟಿ ಇವಾಗ ಹಿಂಗೆ ಒಂದು ಟೀ ಬ್ರೇಕ್ ಆಗಲ್ಲ Sanar Balasaheb Thackeray, Maharashtra Samriddhi Mahamart. ನಾಗ್ಪುರ್ ರೋಡ್ ಏನು ಸೈಕ್ ಐತೆ ಹೊಡೆದ್ರು ಏನಂದ್ರೆ ಗೊತ್ತೇ ಆಗಲ್ಲ. ರೋಡ್ ಮಾತ್ರ ಸಗತ್ತು. 3 ರೋಡ್ ಬರುತ್ತೆ. ಎಷ್ಟು ಓಡಿಸ್ತೀರ ಓಡಿಸೋಣೊಂದು ಗಟ್ಟಿದ್ದು ಬಿಟ್ರೆ ಮುಗೀತಷ್ಟೆ. ಗಾಡಿ ಓಡಿಸೋಣ ಗಾಡಿ ಡೀಸೆಲ್ ಇಷ್ಟು ಬಿಟ್ಟರೆ ನಾಗ್ಪುರ್ ರೋಡ್ನ ಕಣ್ಣು ಮುಚ್ಚಿಬಿಟ್ಟು ಓಡಿಸಿದ್ರೆ ಸಾಕು ಹಂಗೆ ಹೋಗುತ್ತೆ. ಏನು ಸೇಫ್ಟಿ ಐತಿ, ಎಲ್ಲೆಲ್ಲಿ ಸ್ಟಾಪ್ ಇಲ್ಲ ಏನಿಲ್ಲ, ಹಿಂಗೆ ಸುಮ್ಮನೆ ಓಡಿಸಿದ್ದೆ ಎಷ್ಟು ಒಂದು 205 ಕಿಲೋಮೀಟ್ರ್ ಏನೈತೆ. ರೋಡ್ ಮಾತ್ರ ಸಗತ್ತಾಗಿ ಮಾಡ್ಯಾರ. ಹಿಂಗೆ ಮಾಡ್ಯಾರೋ ಏನೋ ಒಂದು ಬೈಕ್ ಕೂಡ ಬರೋಂಗಿಲ್ಲ. ಬೈಕ್ ಅಲೋನೇ ಇಲ್ಲ, 2 ವೀಲರ್, ಬರೀ ಕಾರು ಲಾರಿ ಬಸ್ಸು ಮಾತ್ರ. ಮತ್ತಿದ್ದಾಗ ಎಲ್ಲಿ ಟೋಲ್ ಬರೋಲ್ಲ ಏನು ತುಂಬ ಒಟ್ಟು ಹಚ್ಬಿಡುತ್ತೆ. ಎಲ್ಲಿ ತರ್ಬೋದು ನೋಡಿ ಆಮೇಲೆ ಒಂದು ಪೆಟ್ರೋಲ್ ಬಂಕ್ ಸಿಕ್ತು. ಪೆಟ್ರೋಲ್ ಬಂಕ್ ಸೈಡ್ ಹಾಕಿ ನೈಟ್ ಊಟ ಮುಗಿಸ್ಕೊಂಡ್ವಿ. ನಾಗ್ಪುರ್ ರೋಡ್ ಮಾತ್ರ ಬೆಂಕಿ. ಎಂಥ ರೋಡ್ ಮಾಡೋದ್ರೆ ಫುಲ್ಲು ನೈಸ್ ರೋಡ್. ಹಿಂಗೆ ಎಷ್ಟು ದೂರ ಹೋಗಿ ಅಷ್ಟು ದೂರ. ಅದರ ಬೇರೆ 4 ರೋಡ್ ಬೇರೆ. ಸುಮ್ಮನೆ ಏನು ಕ್ಲಚ್ ಮೇಲೆ ಎಕ್ಸ್ಲೀಟ್ರ್ ಮೇಲೆ ಕಲ್ಲಿಟ್ಬಿಟ್ಟು ಸುಮ್ಮನೆ ಮಕ್ಕಂಬಿಟ್ರೆ ಹಂಗೆ ಹೋಗತ್ತೈತೆ. ಸ್ಟ್ರೈಟ್ ರೋಡು, ಆ ಕಡೆ ಈ ಕಡೆ ಏನೇನು ಇಲ್ಲ. ರೋಡ್ ಮಾತ್ರ ಅಲ್ಟೆ ಐತೆ. ಎಷ್ಟು ಇನ್ನೂ ಒಂದು 170 ಕಿಲೋಮೀಟ್ರ್ ಐತೆ ನಾಗ್ಪುರದ್ದು. 350 ಕಿಲೋಮೀಟ್ರಿಂದ ಓಡಿಸ್ಕೊಂಬಂದಿರೋದೇ ಗೊತ್ತಾಗಿಲ್ಲ. ಆದರೆ ಮತ್ತೆ ಎಲ್ಲಿ ನಿಂಗೆ ತರ್ಬಂಗಿಲ್ಲ. ಪೆಟ್ರೋಲ್ ಬಂಕ್ಗಳು ಇರ್ತವೆ. ಈ ಥರ ಪೆಟ್ರೋಲ್ ಬಂಕಾಗ ಸೈಡ್ ಹಾಕ್ಕೊಂಡು ನಮ್ಮದು ಇವಾಗಿನ ಊಟ ಆಯ್ತು. ಪೆಟ್ರೋಲ್ ಬಂಕ್ ಸೈಡ್ ಹಾಕಿ ಊಟ ಮುಗಿಸ್ಕೊಂಡು ಹಂಗೆ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇರೋದು. ರೋಡ್ ಮಾತ್ರ ಅಲ್ಟೆ ಐತೆ. ನಾವಿನ್ನೂ ವಾರಣಾಸಿದು ಇನ್ನೂ 936 ಕಿಲೋಮೀಟ್ರ್ ಐತೆ. 936 ಅಂದರೆ ಅದಿನ್ನು ಯಾವ ಮುಡ್ತಿ ಹೋಗೋದಿಲ್ಲ. ಇಲ್ಲಿಗಲ್ಲೇ ನಾವಲ್ಲೇ ಜರ್ನಿ ಸ್ಟಾರ್ಟ್ ಮಾಡಿ ಎಷ್ಟು ಆಯ್ತಪ್ಪ, 12 ಗಂಟೆ ಆಯ್ತು. 12 ಗಂಟೆ ಇವಾಗ. ನಿನ್ನೆ ಬೆಳಗ್ಗೆ 3 ಗಂಟೆ ಸ್ಟಾರ್ಟ್ ಮಾಡಿದ್ದು. ಇನ್ನೂ ಒಂದು 2 ತಾಸು ಆಗಿಬಿಟ್ರೆ 24 ಅವರ್ಸ್ ಆಗಿ ಹೋಗ್ಬಿಡ್ತೈತೆ. ನೋಡೋಣ. ಇನ್ನು ಭಯಂಕರ ಉಂಟು ರೋಡ್ ಮಾತ್ರ. ಫುಲ್ ಆಯ್ತು ಇವಾಗ ಊಟ. ಗಾಡಿ ಹಾಕ್ಯಂಡು ನಾಗ್ಪುರ್ಲಿದ್ದ ಮತ್ತು ಇನ್ನೊಂದು ಯಾವುದೋ ಊರು ನೋಡಿದ್ವಿ. ಹಿಂಗೆ ರೋಡ್ ಇದ್ರೆ ಸಗತ್ತಾಗೈತೆ. ಅಂದರೆ ಪೊಲೀಸರು ಮಾತ್ರ ಒಂದಾದ್ಮೇಲೆ ಒಂದು ಸುಮ್ಮನೆ ಅಲ್ಲಿ ಹಿಡ್ದಾಗಲೇ ಫೈನ್ ಕಟ್ಸ್ಕೊಂತಾರೆ. ಎಷ್ಟು ಫೈನ್ ಕಟ್ಟಿವೆ ಅಂದರೆ ಅಷ್ಟು ಫೈನ್ ಕಟ್ಬಿಟ್ಟಿವಿ. ಅದ್ರಾಗೆ ಎಲ್ಲೋ ಬೋರ್ಡ್ ಗಾಡಿ ಬೇರೆ, ಟೋಲ್ಗಳ ಹತ್ರ ಎಲ್ಲ ನಿಂತ್ಕೊಂಬಿಟ್ಟಾರೆ. ಟೋಲ್ಗಳು ಬೇರೆ ಬೇಜಾನು. ಅವ್ರಿಗೊಂದು ಸೀಸನ್ನು ಏನು ಮಾಡೋಂಗಿಲ್ಲ. ನಮಗೂ ಇನ್ನೇನಂತಂದು ಅವ್ರಿಗೆ ಕೊಟ್ಟು ಹೋಗ್ತಾ ಇರ್ಬೇಕಷ್ಟೆ. ಜಾಸ್ತಿ ಮಾತಾಡೋಂಗಿಲ್ಲ, ಎಂತ ಇಲ್ಲ, ಗೊತ್ತಿಲ್ಲ. ಕೇಳಿದಷ್ಟು ಕೊಟ್ಕೊಂಡು ಬರ್ತಾನೆ ಅದೀವಿ. ಮೇಲ್ಗಡೆ ಲಗೇಜ್ ಇಟ್ಟೋದಕ್ಕೋಸ್ಕರ ಯಾವಾಗ ನೋಡಿದ್ರೆ ತರಬಾರ ಅಂತ ಮ್ಯಾಲೆ ಲಗೇಜ್ ತೆಗೆದು ಕಾರ್ ಒಳಗೆ ಹಾಕಿವಿ. ಕಾರ್ ಒಳಗೆ ಕುಂದೋಣಕ್ಕಾಗಲ್ದು, ಎಂತ ಇಲ್ಲ. ಇನ್ನೊಂದು 2 ದಿನಕ್ಕೆ ಕಮ್ಮಿ ಆಗುತ್ತೆ. ಸದ್ಯಕ್ಕೆ ಮಾತ್ರ ರೋಡ್ ಮಾತ್ರ ಇದೇ ಫಸ್ಟ್ ನಾನು ನೋಡಿದ್ದು. ಮೈಸೂರು ರೋಡು ಸಗತ್ತೈತೆ. ಬೆಂಗಳೂರಿಂದ ಮೈಸೂರು ರೋಡು ಅದೊಂದು ಬಿಟ್ರೆ ನೈಸ್ ರೋಡ್ ಒಂದು ನೋಡಿದ್ದು ಬೆಂಗಳೂರಾಗ. ಇವಾಗ ಇದೇ ರೋಡ್ ಮಾತ್ರ ಬೆಂಕಿ. ಆದರೆ ನೀವು ಎಲ್ಲೆಲ್ಲಿ ಸೈಡ್ ಹಾಕಿದ್ರೆ ಪೆಟ್ರೋಲ್ ಬಂಕಾಗ ಹಾಕ್ಬೇಕು, ಇಲ್ಲ ಅಂದರೆ ಇಲ್ಲ. ಯಾವ ಪೆಟ್ರೋಲ್ ಬಂಕ್ ಸಿಗ್ತಾ ಅಂತ ಇನ್ನು ಪೆಟ್ರೋಲ್ ಬಂಕ್ ಇನ್ನೂ ಸರಿಯಾಗಿ ಇನ್ನೂ ಕಟ್ಟಿ ಕೂಡ ಇಲ್ಲ. ಇನ್ನು ಪೆಟ್ರೋಲ್ ಬಂಕ್ ಇನ್ನೂ ರೆಡಿ ಆಗ್ತಾ ಐತೆ. ಇನ್ನು ನೋಡಿ ಎಷ್ಟು ಮಂದಿ ಸೈಡ್ ಹಾಕವ್ರೆ ಲಾರಿಗಳು. ನಾವು ಬಂದಾಗೆ ಇಲ್ಲೆಲ್ಲ ಫುಲ್ ಕಾರ್ಗಳು ಎಷ್ಟೊಂದು ಸೈಡ್ ಹಾಕಿಬಿಟ್ಟಿದ್ರು.
ನಮ್ಮ ಕಾರಲ್ಲಿ ಐತೆ. ಆ ಥರ ಸೈಡ್ ಹಾಕೊಂಬಿಟ್ಟು ಅಲ್ಲಿ ಊಟ ಮಾಡೋದೆ. ಎಷ್ಟು ಕಾರುಗಳು ಸೈಡ್ ಹಾಕಿದ್ವು ಅಂದರೆ ಇಲ್ಲಿ ಹಂಗೆ ಎಲ್ಲ ಹೋಗ್ಬಿಟ್ಟವ್ರೆ. ನಾವು ಇನ್ನೇನು ಹೊರಡೋದೆ. ಊಟ ಆಯ್ತು, ಎಲ್ಲ ಪ್ಯಾಕ್ ಮಾಡಾರೆ. ಗಾಡಿ ಯಾಕೆ ಆರನ್ ಹೊಡಿತಾ ಇಲ್ಲ ಅಂತ ನೋಡ್ತಾ ಇರ್ತಾರೇನು, ಸಿಕ್ತಂಗೆ ಬಿಡೋದೆ. ಹೊಡಿದ ರೆಡಿ ಆಗ್ತಂದ್ರೆ ಆಗ್ತಾ ಇಲ್ಲ ಅನಿಸುತ್ತೆ. ಆಗ್ತಾ ಇಲ್ಲ, ಕರೆಕ್ಟಾಗೈತೆ. ಮತ್ತು ಗಾಡಿಗೆ 2ನೇ ಫುಲ್ ಟ್ಯಾಂಕು. ಫಸ್ಟ್ ಒಂದು ನಮ್ಮ ಕರ್ನಾಟಕದ ಹೊಸಪೇಟೆ ಹತ್ರ ಮಾಡಿದ್ವಿ. ನೆಕ್ಸ್ಟ್ ಇದೊಂದು ನಾಗ್ಪುರ ಹೈವೇದಾಗ ಒಂದು ಮಾಡಿಸಿದ್ವಿ. ಅಲ್ಲಿ ಊಟ ಆಯ್ತಂತೆ. ತಮ್ಮ ಫುಲ್ ರೊಚ್ಚಿಗೆ ಕಾರ್ ಓಡಿಸ್ತವನು ನೈಟೆಲ್ಲ. ಇಲ್ಲಿ ಗಾಡಿಗಳು ಕೂಡ ಏನು ಸ್ಪೀಡ್ ಹೋಗ್ತಾರೆ, ಹಂಗೆ 180 190 ಹೊಡೀತವ್ರೆ ಸುಮ್ಮನೆ. ನಾವು ಅದರ 80 ಹೋಗ್ತಾಯಿದ್ದೆ. ತಮ್ಮ ಫುಲ್ ಡ್ರೈವಿಂಗು. ತಮಗೆ ನಿದ್ದೆ ಬರಬಾರ್ದಂತ ಪಕ್ಕದಲ್ಲಿ ನಾನು ಕುಂತ್ಕೊಂಡು ಅಲ್ಟೆ ಹೊಡಿತಾ ಇದ್ದೆ. ಈ ಕಡೆ ಹಿಂದ್ಗಡೆ ನಮ್ಮ ಹುಡುಗ ಫುಲ್ ಡೀಪಾಗಿ ಅವನೇ ಮೊಬೈಲಾಗೆ. ಸುಮ್ಮನೆ ರೋಡ್ ಹಾಕ್ಕೊಂಡು ಈ ಸ್ಕಾರ್ಪಿಯೋದ ನೆಚ್ಚ ಸೈಡ್ ಹೊಡೆದಿವೆ. ಹೊಡೆಯೋದ ಬರೋ ನೈಟೆಲ್ಲ ಹೊಡೆದ್ಬಿಟ್ಟ ತಮ್ಮ ಗಾಡಿ ಹೊಡೆದು. ಟೈಮ್ ನೋಡಿದ್ರೆ ಅಲ್ಲೇ 2 ಗಂಟೆ ಆಯ್ತು. ನಾವು ಓಡಿಸ್ತಾನೇ ಇದ್ವಿ. ಅದಿನ್ನು ಯಾವಾಗ ರೀಚ್ ಆಯಿತು ಏನೋ ಗೊತ್ತಿಲ್ಲ. ಇನ್ನೂ ಎಷ್ಟು ಅವರ್ಕತ್ತು 2 ಗಂಟೆ ಮೇಲೆ ಹತ್ತಿದ್ದು ನೋಡ್ರಿ. ಇನ್ನೂ 800 ಕಿಲೋಮೀಟ್ರ್ ಮೇಲೆ ಐತೆ. ಇನ್ನೂ 14 ತಾಸು ಹಂಗೆ ಹೇಳ್ತಾವ್ರಿ. ಇನ್ನು ಯಾವಾಗ ಮುಡ್ತೀವೋ ಏನೋ ಗೊತ್ತಿಲ್ಲ. ನೈಟೆಲ್ಲ ಓಡಿಸಿ ಬಂದು ನಾಗ್ಪುರ್ ರೋಡ್ ಇಳಿದ್ವಿ. ಇಳಿಬಿಟ್ಟು ಹಿಂಗೆ ಸ್ವಲ್ಪ ಮುಂದೆ ಬಂದು ಸೈಡ್ ಹಾಕ್ಬಿಟ್ಟು ಎಷ್ಟು ಒಂದು 4 ಗಂಟೆ ಹಂಗೆ ಸೈಡ್ ಹಾಕಿದೆ. ಪೆಟ್ರೋಲ್ ಬಂಕಿಗೆ ಬೆಂಕಿ ಐತಿ ಅಂತಲೂ ಇಲ್ಲ. ಈ ಪೆಟ್ರೋಲ್ ಬಂಕಿಗೆ ಪೆಟ್ರೋಲ್ ಬಂಕ್ ಸೈಡ್ ಹಾಕಿ ಮಲ್ಕೊಂಡ್ಬಿಟ್ಟಿದ್ವಿ ಸುಮ್ಮನೆ. ನಾವು ಫುಲ್ಲು ನಿದ್ದೆ ಆಗದ, ನೆದಳವಲ್ಲ ಮತ್ತು ಈಗ ಇಲ್ಲಿದ್ದಾಗ ನಾವು ವಾರಣಾಸಿ ಮಣಿಕಂಠ ಘಾಟು ಇನ್ನು 700 ಕಿಲೋಮೀಟ್ರ್ ಐತೆ. ಇವಾಗ ಟೈಮ್ ನೋಡಿದರೆ ಟೈಮಲ್ಲ 8 ಗಂಟೆ ಸಾಯಂಕಾಲ ಆಕತ್ತೆ. ಇನ್ನು ಅಷ್ಟರೊಳಗೆ ಇನ್ನು ಎಷ್ಟು ಮಂದಿ ಪೊಲೀಸ್ ಹಿಡಿತಾರೋ, ಅಲ್ಲಿ ಇನ್ನೇನೇನೈತೋ ರಾಡಿಗಳು ನಿದ್ದಿತ್ಲ ಎಂತ ಇಲ್ಲ ಸರಿಗೆ. 8 ಗಂಟೆ ಐತಿ, ಚಳಿ ಹೆಂಗೈತೆ ಅಂದರೆ ಹಂಗೈತೆ. ಬಟ್ ಸೂರ್ಯನ ಹಂಗೆ ಇದ್ದಾನೆ. ಸೂರ್ಯನು ಆ ರೇಂಜಾಗ ಫೋಕಸ್ ಇದ್ರೂ ಚಳಿ. ನಮ್ಮ ಗಾಡಿಯಾಗ ಎಲ್ಲ ಇತ್ತು. ನಮ್ಮ ಆಂಜನೇಯಂತೂ ಫ್ಲಾಗ್ ಮಾತ್ರ ಇತ್ತಿಲ್ಲ. ನಾವು ಹುಡುಕಿದ್ವಿ ಅಂತೂ ರೋಡಾಗಿಲ್ಲ ಯಾರೋ ಮಾರ್ತಾಯಿದ್ದ ಹುಡುಗ. ಮೊದಲು ಹಾಕಿದ್ವಿ. ನಮ್ಮ ತಮ್ಮ ಅವನು ಫುಲ್ ಡೀಪಾಗಿ ಕಟ್ತಾವ್ರೆ. ಅವ್ನು ಮಾತ್ರ ಒತ್ತಲನ್ನೇ ಹೊಡಿತಾವ ನನ್ನ ಮೊಬೈಲ್ ಹಿಡ್ಕೊಂಡು. ಆಂಜನೇಯ ಏನು ಸಖತ್ತಾಗಿ ಕಾಣ್ತಾನೆ ಫ್ಲಾಗಿಗೆ. ಆಂಜನೇಯ ಥರ ಫುಲ್ ಸ್ಪೀಡಾಗಿ ಹೋಗ್ತಾ ಇರೋದೇ ಇನ್ನು ಗಾಡಿಗೆ ಮುಗಿಸ್ಕೊಂಡು ಎಲ್ಲೆಲ್ಲಿ ಸ್ಟಾಪ್ ಇಲ್ಲ.